ವೀಕ್ಷಕರೇ, ಇಂಥ ಮಹೋನ್ನತ ಇತಿಹಾಸ ಇರುವಂತಹ ಈ ಒಂದು ಸಂಸ್ಥೆ ಇವತ್ತು ಇಂಥದ್ದೊಂದು ಹಳವಂಡಕ್ಕೆ ಬಿದ್ದಿರೋದಕ್ಕೆ ಕಾರಣ ಏನು? ಇನ್ನಷ್ಟು ವಿಶ್ಲೇಷಣಾತ್ಮಕ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಇದು ವಿಶ್ವೇಶ್ವರಯ್ಯನಂತಹ ಮಹಾನ್ ವ್ಯಕ್ತಿಗಳಿಂದ ಸ್ಥಾಪಿತವಾಗಿದ್ದು, ಇದರ ಅಮೋಘ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ರಾಜ್ಯವನ್ನು ಬಹಳ ಉನ್ನತ ಮಟ್ಟಕ್ಕೆ ಆಡಳಿತಾತ್ಮಕವಾಗಿ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಆರಂಭವಾದಂತಹ ಸಂಸ್ಥೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಇದರಲ್ಲಿ ಫಸ್ಟ್ ರ್ಯಾಂಕ್ ಪಡೆದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಆದರೆ ಇವತ್ತು ಇದೇ KPSC ಕರ್ಮಕಾಂಡಗಳ ದೊಡ್ಡ ಗೂಡಾಗಿರೋದನ್ನು ನೋಡಿದ್ರೆ ನಿಜಕ್ಕೂ ಖೇದ ಆಗುತ್ತೆ. ವೀರೇಂದ್ರ ಉಪ್ಪುಂದ, KPSCಯ ಈ ರೀತಿ ಏನು ಕಳಪೆ ಆಗ್ತಾ ಬರೋದಕ್ಕೆ ಏನು ಕಾರಣ? ಇಷ್ಟೆಲ್ಲ ಇಡೀ ಸಂಸ್ಥೆ ಒಂದು ರೀತಿಯಲ್ಲಿ ಏನು ಹಾದಿ ಬಿಡೋದು ಅಂತಾರಲ್ಲ, ಆ ಥರ ಆಗೋಗೋದಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಓವರ್ ದ ಪೀರಿಯಡ್ ಕಾಲಕಾಲಕ್ಕೆ ಇದು ಇನ್ನೂ ಏನು ಅದರ ಗುಣಮಟ್ಟವನ್ನು ಕಳ್ಕೊಳ್ತಾ ಬಂತಲ್ಲ, ಏನು ಕಾರಣ ಅಂತ ಅನಿಸುತ್ತೆ? ಮತ್ತು ಯಾವೆಲ್ಲ ರೀತಿಯ ಅಕ್ರಮಗಳು ನಡೆದಿದ್ದಾವೆ ಒಂದಷ್ಟು ಉದಾಹರಣೆಗಳೊಂದಿಗೆ ವಿವರಿಸಬಹುದಾದ್ರೆ? ಖಂಡಿತ. ಯಾಕಂದರೆ ಉದಾಹರಣೆಗಳು ಅಂತ ಹೇಳಿದ್ರೆ ನೋಡಿ, ಅಧಿಕೃತವಾಗಿ ಕೋರ್ಟಲ್ಲೇ 200ಕ್ಕೂ ಹೆಚ್ಚು ಪ್ರಕರಣಗಳು. ನೀವು ಯಾವ ಕೇಸ್ ತಗೋತೀರಿ, ಯಾವ ಕೇಸ್ ಬಿಡ್ತೀರಿ, ಅಷ್ಟೊಂದು ಕೇಸಸ್ ಇದೆ. 1-2 ಪ್ರಕರಣಗಳು ನಾ ಹೇಳೋದು 200 ಚಿಲ್ಲರೆ ಅಂದಿದ್ದು ಕೇವಲ 98ರಿಂದ 2004 ನಡುವಿಂದು. ಅದಕ್ಕೂ ಹಿಂದಿನದ್ದು, ಅದಕ್ಕೂ ಮುಂದಿನದ್ದು ತೆಗೆದುಕೊಂಡ್ರೆ ನಿಮಗೆ ಸಹಸ್ರಾರು ಪ್ರಕರಣಗಳು. ಯಾವ ಕೇಸಿನ ಡಿಸ್ಕಸ್ ಮಾಡೋದು, ಯಾವ ಕೇಸಿನ ಬಿಡೋದು ಅನಿಸ್ಬಿಡುತ್ತೆ ಶ್ರೀಲಕ್ಷ್ಮಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಯಾಕೆ ಹೀಗಾಯಿತು ಅಂತ ನೋಡೋದಾದರೆ, ರಾಜಕೀಯ ಯಾವಾಗ ಎಂಟ್ರಾಯಿತು KPSC ಅನ್ನುವಂತಹ ಸಂಸ್ಥೆಯೊಳಗೆ, ನೀವು ಹೇಳಿದ್ರಲ್ಲ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ, ಅವತ್ತವರು ಬ್ರಿಟಿಷ್ ಆಡಳಿತದಲ್ಲಿ ಯಾವ ರೀತಿ ಸಿವಿಲ್ ಸರ್ವಿಸಸ್ ಇದೆ ಅಂತಹ ದಕ್ಷ ಅಧಿಕಾರಿಗಳು ಇಲ್ಲೂ ಬರಬೇಕು ಅಂತ ಹೇಳಿ ಅವರು ಸ್ಥಾಪನೆ ಮಾಡಿದಂತಹ ಧ್ಯೇಯೋದ್ದೇಶವೇ ಬೇರೆ, ಇವತ್ತು ಬಂದು ನಿಂತಿರುವಂತಹ ತುದಿಯೇ ಬೇರೆ. ಇದು ಅಂದರೆ ಇಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಕೂಪ ಆಗ್ಬೋದು ಅಂತಲೇ ಬಹುಶಃ ವಿಶ್ವೇಶ್ವರಯ್ಯನವರು ಇದನ್ನು ಭಾವಿಸಿರಲಿಲ್ಲ. ಅವರ ದೂರದೃಷ್ಟಿಯಲ್ಲಿ ಹೀಗಿದ್ದಿರಬಹುದು, ಹೀಗೂ ಆಗ್ಬೋದು ಅಂತ ಅವ್ರು ಎಣಿಸಿರಲಿಲ್ಲ. ಯಾಕಂದರೆ ಮೊಟ್ಟ ಮೊದಲ ಅಭ್ಯರ್ಥಿ ನೀವು ಹೇಳಿದಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಅವ್ರನ್ನ ವಿಶ್ವೇಶ್ವರಯ್ಯನವರೇ, ಮೈಸೂರಿನ ದಿವಾನ್ ಆಗಿದ್ದಂತಹ ವಿಶ್ವೇಶ್ವರಯ್ಯನವರು ಅವ್ರನ್ನ ತಮ್ಮ PS ಮಾಡ್ಕೋತಾರೆ, ಪ್ರೈವೇಟ್ ಸೆಕ್ರೆಟರಿ ಮಾಡ್ಕೋತಾರೆ. ಬಟ್ ಅಂದರೆ ಅವರಲ್ಲೂ ಅದೇ ದಕ್ಷತೆ ಇತ್ತು ಮಾಸ್ತಿ ಅವರಲ್ಲಿ. ಬಟ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಹೊರಗೆ ಬಂದು ಕನ್ನಡದ ಆಸ್ತಿ ಆದರು. ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಅವರು ಸಣ್ಣ ಕಥೆಗಳ ಜನಕ ಆಗಿ ನಮಗೆ ಆಸ್ತಿ ಆದರು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡೋದಾದರೆ KPSCದು ಏನಾಗಿದೆ ನೋಡಿ, 98ರಿಂದ 2004 ನಡುವಿನ ಪ್ರಕರಣಗಳು ಅಂತ ಹೇಳಿದ್ನಲ್ಲ, ಹಲವು ಪ್ರಕರಣಗಳಿದೆ. ಉದಾಹರಣೆಗೆ ಲತಾ ಕುಮಾರಿ ಪ್ರಕರಣ ಬಹಳಷ್ಟು ಚರ್ಚೆಗಾದಂಥದ್ದು, ವಿವಾದದ ಕೇಂದ್ರ ಬಿಂದು ಆದಂತಹ ಪ್ರಕರಣ. ಏನು ಮಾಡಿದ್ರು ಅದರಲ್ಲಿ? ಅವರು ಅಂದರೆ ಮೊದಲನೇ ಮೌಲ್ಯಮಾಪನ ಹಾಗೂ 2ನೇ ಮೌಲ್ಯಮಾಪನ ಅದರಲ್ಲಿ ಪಡೆದಂತಹ ಅಂಕಗಳಿಗಿಂತ ಹೆಚ್ಚು 3ನೇ ಮೌಲ್ಯಮಾಪನದಲ್ಲಿ ಬರುತ್ತೆ. ಅದು ಹೇಗೆ ಬರುತ್ತೆ? ಈಗ ಫಸ್ಟ್ ಎವ್ಯಾಲ್ಯೂಯೇಷನ್ ಹಾಗೂ ಸೆಕೆಂಡ್ ಎವ್ಯಾಲ್ಯೂಯೇಷನ್ಗಿಂತಲೂ ಹೆಚ್ಚು ಥರ್ಡ್ ಎವ್ಯಾಲ್ಯೂಯೇಷನಲ್ಲಿ ಅದು ಕೂಡ ಎಷ್ಟೋ ಎಲ್ಲೋ ಕೆಲವು ಅಂಕಿಗಳಲ್ಲ, ಮೋರ್ ದ್ಯಾನ್ 50% ಬಂದಿರುತ್ತೆ. ಅದಕ್ಕಿಂತಲೂ ಅಂದರೆ ಭಾಳ ಆರೋಪ ಇರೋದೇನು, ಈ ಪರ್ಸನಾಲಿಟಿ ಟೆಸ್ಟ್ ಅಂತಂದರೆ ಇಂಟರ್ವ್ಯೂ ಅಂತ ಏನು ಮಾಡ್ತಾರಲ್ಲ, ಸಂದರ್ಶನ. ಆ ಸಂದರ್ಶನದಲ್ಲಿ ಅವರಿಗೆ ಅಂದರೆ ಏನಿತ್ತು ಅದು ಯಾರು ಕಲ್ಪಿಸಲಾಗದಷ್ಟು ಹೆಚ್ಚು ಅಂಕಗಳು ಅಲ್ಲಿ ಬಂತು ಅಂಥೇಳಿ ಬಹಳಷ್ಟು ಇಲ್ಲಿ ಅಕ್ರಮಗಳು ನಡೀತಾ ಇದ್ದಿದ್ದೆ ಆ ಸಂದರ್ಶನದಲ್ಲಿ ಅನ್ನೋಂಥ ಆಪಾದನೆ ನಿರಂತರವಾಗಿ ನಾವು ಕೇಳ್ತಾ ಬಂದಿದ್ದೀವಿ. ಆ ಪ್ರಕರಣದಲ್ಲೂ ಹಾಗೆ ಆಗಿತ್ತು. ಅಂದರೆ ಅವರ ಬಳಸ್ಕೊಳ್ಳೋದೇ ಅದನ್ನು, ಈ ಪರ್ಸನಾಲಿಟಿ ಇಂಟರ್ವ್ಯೂ ಅಂತ ಏನು ಮಾಡ್ತಾರೆ, ಸಂದರ್ಶನ ಅಂತ ಏನು ಮಾಡ್ತಾರೆ, ಅಲ್ಲಿ ಯಾರು ಅರ್ಹರಿರ್ತಾರೆ ಅವರಿಗೆ ಕಡಿಮೆ ಅಂಕ ಕೊಡ್ತಾರೆ, ಯಾರು ಅನರ್ಹರಿರ್ತಾರೋ ಅವರಿಗೆ ಹೆಚ್ಚು ಅಂಕ ಕೊಟ್ಬಿಡ್ತಾರೆ. ಮತ್ತು ಅದು ಸೀಲ್ಡ್ ಕವರಲ್ಲಿರಬೇಕು ಆ ಅಂಕಿ ಅನ್ನೋದು ಅಂತ ಏನಿತ್ತು, ಅದನ್ನು ಉಲ್ಲಂಘನೆ ಮಾಡಿದಂಥ ಉದಾಹರಣೆಗಳು ಬಹಳಷ್ಟಿದೆ. ಮತ್ತೊಂದು ಪ್ರಕರಣ ನಿಮಗೆ ಉದಾಹರಣೆ ಕೊಡ್ತೀನಿ, ಅದೇ ಬ್ಯಾಚಿಂದು ಆಶಾ ಪರ್ವಿನ್. ಅವ್ರ ಕೇಸಲ್ಲಿ ಏನಾಗುತ್ತೆ ನೋಡಿ, ಇದು ಇನ್ನೂ ಭಾಳ ವಿಚಿತ್ರ. ಅವರು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿ ಸಂದರ್ಶನಕ್ಕೆ ಹಾಜರಾಗಿರ್ತಾರೆ. ಆದರೆ ಆಗ KPSC ಅಧ್ಯಕ್ಷರಾಗಿದ್ದಂತಹ HN ಕೃಷ್ಣ, ಅಂದರೆ ಅವರ ಮೇಲೇನು ಆಪಾದನೆ ಬಂತು, ಇತ್ತೀಚಿನವರೆಗೂ ಕೋರ್ಟಲ್ಲಾಯಿತು, ಕೋರ್ಟಿಂದ ಡಿಸಿಷನ್ ಆಗಿದೆ. ಆದರೆ ಆಗ ಬಂದಂಥ ಆಪಾದನೆಗಳೇನೇನು ಅಂತ ನಾನು ಹೇಳ್ತಾ ಇದ್ದೀನಿ. ಆಗ ಬಂದ ಆಪಾದನೆ ಏನಂದರೆ, ಸಾಮಾನ್ಯ ವರ್ಗದಿಂದ ಅವರು ಸಂದರ್ಶನಕ್ಕೆ ಹಾಜರಾಗಿರ್ತಾರೆ. ಅದಾದ ನಂತರ ಅವರ ಸಹಾಯಕರು ಅಂತ ಯಾರ್ಯಾರಿದ್ರು ಅವರೆಲ್ಲ ಸೇರಿ 2B ವರ್ಗ ಅದರಲ್ಲಿ ಅಡಿಯಲ್ಲಿ ಆ ಅಭ್ಯರ್ಥಿಗಳನ್ನ ತರಲಿಕ್ಕೋಸ್ಕರ ಸುಳ್ಳು ಪ್ರಮಾಣ ಪತ್ರವನ್ನು ಬ್ಯಾಕ್ಡೇಟ್ಗೆ ಸೃಷ್ಟಿ ಮಾಡಿ ಅಲ್ಲಿ ಒಂದು ನಕಲಿ ದಾಖಲೆಯನ್ನು, ನಕಲಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥ ಆಪಾದನೆಗಳನ್ನ ಕೂಡ ಎದುರಿಸಿದ್ರು. ಅಂದರೆ ಯಾವೆಲ್ಲ ರೂಪದಲ್ಲಿ ಅಕ್ರಮಗಳನ್ನ ಮಾಡ್ತಾ ಹೋದರು. ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ, ಯಾಕೆ ಭ್ರಷ್ಟಾಚಾರದ ಕೂಪ ಆಗಿದೆ? ಇವತ್ತು 75 ವರ್ಷಗಳ ಇತಿಹಾಸದಲ್ಲಿ KPSCಯ ಅಧ್ಯಕ್ಷರೇ ಅಮಾನತಾಗುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಈ ಕಾರಣಕ್ಕಾಗಿ. ಯಾವಾಗ ರಾಜಕೀಯ ಅನ್ನೋದು ಎಂಟ್ರಾಯಿತು, ಯಾರು ಅಧಿಕಾರ ಕೇಂದ್ರದಲ್ಲಿ ಕುಳಿತವರು
ನನ್ನ ಸಮುದಾಯದವರು, ತನ್ನ ನಿಷ್ಠರು, ತನ್ನ ಬೆಂಬಲಿಗರು ಇಲ್ಲಿ ಆಯ್ಕೆಯಾಗಿ ಬರಬೇಕು ಆಡಳಿತ ವರ್ಗಕ್ಕೆ ಅನ್ನೋದನ್ನು ನೋಡ್ಲಿಕ್ಕೆ ಹೊರಟಾಗ ಈ ಎಲ್ಲ ಅಕ್ರಮಗಳಿಗೂ ಕೂಡ ಮೂಲ ಆದದ್ದು ಅದರ ಬೆನ್ನಿಗೆ ಭ್ರಷ್ಟಾಚಾರದ ಬೆನ್ನಿಗೆ ಸ್ವಜನ ಪಕ್ಷಪಾತ. ಏನು ಗೊತ್ತಾ, ಭಾಳಷ್ಟು KPSC ಬಗ್ಗೆ ಯಾರಿಗೆ ಬೇಕಾದರೂ ಕೇಳಿ, ನೀವು ಭಾಳಷ್ಟು ಜನ ಹೇಳ್ತಾ ಇದ್ದ ಆಪಾದನೆ ಏನಂದರೆ, ಹಿಂದೆ ಎಲ್ಲ ಇದ್ದಿದ್ದು ಶ್ರೀಲಕ್ಷ್ಮಿ ಹೇಳ್ತೀನಿ, ಯಾರು ಸಂದರ್ಶನ ಮಾಡೋನು ಇರ್ತಾನಲ್ಲ ಆ ಪುಣ್ಯಾತ್ಮ ಎಂಥ ಕೆಲಸ ಮಾಡ್ತಾನಂದ್ರೆ ನೀವು ಯೋಚನೆ ಮಾಡಿ, ಅದು ಎಲ್ಲಿಂದ ಬಂದಿರ್ಬೋದು ಆ ಬ್ರೈನ್ ನನಗೆ ಗೊತ್ತಿಲ್ಲ. ಈ ಒಬ್ಬ ಬಂದಿರ್ತಾನೆ ಅಭ್ಯರ್ಥಿ, ಆತ ಆಯ್ಕೆ ಆಗೇ ಆಗ್ತಾನೆ ಅಂತ ಗೊತ್ತು, ರಿಟರ್ನ್ ಎಕ್ಸಾಮ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾನೆ, ಈಗ ಅಂತಿಮವಾಗಿ ನನ್ನ ಎದುರುಗಡೆ ಸಂದರ್ಶನ ಕೂತಿದ್ದಾನೆ. ಈ ಪುಣ್ಯಾತ್ಮ ಎಂಥ ತಲೆ ಓಡಿಸ್ತಾನಂದರೆ ಆತ ಹೇಗಿದ್ರೂ ಅಧಿಕಾರಿ ಆಗೇ ಆಗ್ತಾನೆ, ಬಂದೇ ಬರ್ತಾನೆ ಪೊಸಿಷನಿಗೆ, ಗೊತ್ತಲ್ಲ. ತನ್ನ ಮಗಳನ್ನೇ ದಾರಿ ಎರಿತಾನೆ ಅವನಿಗೆ, ನೀವು ಏನು ನನ್ನ ಮಗಳನ್ನ ಮದುವೆ ಆದರೆ ನಿನಗೆ ಪೊಸಿಷನ್ ಕೊಡ್ತೀನಿ ಅಂಥೇಳಿ. ಯೋಚನೆ ಮಾಡಿ ಯಾವ ಲೆವೆಲಿಗೆ ಥಿಂಕ್ ಮಾಡಿರ್ಬೋದು ಅಂಥೇಳಿ. ಈ ರೀತಿ ಆಗಿದೆಯಂತೆ. ಯಾವ ರೀತಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಅಂದರೆ ಈ ರೀತಿಯಲ್ಲೂ ಆಗಿದೆ ಅಂಥೇಳಿ. ಅವನ್ನೇ ಮನೆ ಅಳಿಯನ್ ಮಾಡ್ಕೊಂಬಿಡೋದು, ಮುಗ್ದೋಯ್ತಲ್ಲ ಕತೆ. ಈ ಲೆವೆಲಿಗೆ ಹೋಗ್ಬೋದು ಭ್ರಷ್ಟಾಚಾರ ಅಂದರೆ. ಈ ಶಿವಶಂಕರಪ್ಪ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವರು ಅಳಿಯನ್ ಯಾಕೆ ಮಾಡೋದು ಅಂತಲೇ ಮಗಳನ್ನೇ ಕಳಿಸ್ಬಿಟ್ರು, ಪೊಸಿಷನ್ ಕೊಟ್ಬಿಟ್ಟು. ಅದೇ ಕಾರಣಕ್ಕಾಗಿ ಇವತ್ತು ಅಮಾನತಾಗಿರೋದು. ಅಂದರೆ ಆಪಾದನೆಗಳು ಯಾವೆಲ್ಲ ರೂಪದಲ್ಲಿ ಬಂದಿದೆ, ಏನೇನೆಲ್ಲ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅಕ್ರಮ ಎಸಗಬಹುದು ಅಷ್ಟರ ಮಟ್ಟಿಗೂ ಮಾಡಿದ್ದಾರೆ ಅನ್ನೋದಕ್ಕೆ KPSC ಅದರಲ್ಲೂ ಕೂಡ ಇವತ್ತಿಗೂ ಕೂಡ ನಾವು ಇನ್ನೂ ಅದು ಮುಂದುವರಿತಾನೆ ಇದೆ. ಈಗ ಕಮಿಟಿ ಎಲ್ಲ ಮಾಡಿದ್ರು, ಹೋಟಾ ಕಮಿಟಿ ಅಂತ ಮಾಡಿದ್ರು, ಏನಾಯಿತು, ಧೂಳು ಹಿಡಿತು, ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾಯಿತು. ಬಹುಶಃ ಇದು ಕೊನೆ ಇಲ್ವೇನೋ ಅನ್ನುವಷ್ಟು ಬೇಸರ ತರುವ ಮಟ್ಟಿಗೆ ಇದು ಭ್ರಷ್ಟಾಚಾರ ಕೂಪಾಗಿದೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪುಂದರ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.